ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕೆಲವು ಯೋಗಾಭ್ಯಾಸಗಳನ್ನು ಮಕ್ಕಳ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗೋಸ್ಕರ ನೀವು ನೋಡಿದ್ದೀರಿ. ಇವತ್ತು ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಈಗ ನೋಡೋಣ. ಮೊದಲನೇ ಅಭ್ಯಾಸವನ್ನು ನೋಡೋಣ. ಮಕ್ಕಳ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ, ಅವರ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಏನೆಲ್ಲ ಪ್ರಯೋಗಗಳನ್ನು ಮಾಡ್ಬೋದು ಯೋಗಶಾಸ್ತ್ರದಲ್ಲಿ. ಸಹಜವಾಗಿ ಅವರು ಆಟವಾಡುವಂತೆ ಇದನ್ನು ಹೇಳ್ಕೊಡ್ಬೇಕು. ನೀವು ಅಷ್ಟು ಮೊದಲು ಪೋಷಕರು ಇದನ್ನು ಕಲಿಬೇಕು, ಆಮೇಲೆ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಸೊ ಈಗ ನಾನು ಕೂರಿಸಿದ್ದೀನಿ. ಈ ಸ್ಥಿತಿಯಲ್ಲಿ ಒಂದು ಕರ್ಣ ಚೈತನ್ಯ ಮಾಲಾ ಕ್ರಿಯೆ ಅಂತ ಒಂದು ಅಭ್ಯಾಸ, ಕರ್ಣ ಚೈತನ್ಯ ಮಾಲಾ ಕ್ರಿಯೆ. ಇದನ್ನು ವಿದೇಶದಲ್ಲಿ ಸೂಪರ್ ಬ್ರೈನ್ ಯೋಗ ಅಂತ ಕರೀತಾರೆ. ಇವತ್ತು ಈ ಅಭ್ಯಾಸವನ್ನು ವಿದೇಶಗಳಲ್ಲಿ LKGಯಿಂದ ಹಿಡಿದು ಯೂನಿವರ್ಸಿಟಿ ಲೆವೆಲ್ವರೆಗೂ ಈ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಅಷ್ಟು ವೈಜ್ಞಾನಿಕವಾಗಿ ಇದರಲ್ಲಿ ಅಂಶ ಇದೆ. ಅದು ಎಷ್ಟು ಸುಲಭವಾಗಿದೆಯೋ ಅಷ್ಟೇ ಪರಿಣಾಮಕಾರಿ ಇದೆ. ನೋಡಿ, ಇದನ್ನು ಮಕ್ಕಳು ಈಗ ಆಟವಾಡ್ತಾ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಹೇಗೆ ಅಂತ. ಕರ್ಣಮಾಲಾ ಚೈತನ್ಯ ಕ್ರಿಯೆ. ನೋಡಿ, ನಮ್ಮ ಕಿವಿ ಇದೆ ಅಲ್ವಾ? ಕಿವಿಯ ಭಾಗದಲ್ಲಿ ಒಂದು ಆಟೋಮ್ಯಾಗ್ನೆಟಿಕ್ ಪವರ್ ಇದೆ. ಆ ಪವರನ್ನು ಯೂಸ್ ಮಾಡ್ಕೊಂಡು ನಾವು ಮಾಡೋದು ಹೇಗೆ, ಅದನ್ನು ಹೇಗೆ, ಆ ಆಟೋಮ್ಯಾಗ್ನೆಟಿಕ್ ಪವರನ್ನು ಹೇಗೆ ಕೊಡೋದು? ನಮ್ಮ ಕೈ ಇದೆ, ಬೆರಳು, ಹೆಬ್ಬೆರಳು ಮತ್ತು ತೋರು ಬೆರಳು. ಈ ಎರಡು ತೋರು ಬೆರಳಿಂದ ಕಿವಿಯ ಕೆಳಭಾಗ, ಮೃದುವಾದ ಭಾಗವನ್ನು ನಾವು ಒತ್ತಿ ಹಿಡ್ಕೋಬೇಕು. ಇಲ್ಲಿಂದ ಪುಲ್ ಮಾಡ್ತಾ ಕೆಳಗೆ, ಹೊರಗೆ, ಮೇಲಕ್ಕೆ 4 ಸ್ತರದಲ್ಲಿ ನಾವು ಅದನ್ನು ಪುಲ್ ಮಾಡ್ತಾ ಬರೋದು, ಎಳಿತಾ ಬರೋದು. ಆ ಎಳೆಯುವುದರ ಜೊತೆಗೆ ಒಂದು ಅಕ್ಷರಗಳನ್ನು ಹೇಳಬೇಕು, ಕನ್ನಡ ವರ್ಣಮಾಲೆ ಅಕ್ಷರಗಳನ್ನು ಹೇಳಬೇಕು. ನಾವು ಸಂಗೀತವನ್ನು ಕಲಿಯುವಾಗ ಸಪ್ತ ಸ್ವರಗಳನ್ನು ಹೇಳ್ತೀವಲ್ವಾ? ಸರಿ ಗ ಮ ಪ ದ ನಿ ಅಂತ ಹೇಳ್ತೀವಲ್ವಾ? ಅದನ್ನು ಸರಿ ಗ ಮ ಪ ದ ನಿ ಸ ಅನ್ನೋದನ್ನು ನಾವಿಲ್ಲಿ ಹೇಳ್ತಾ ಆ ಕಿವಿಯನ್ನು ಚೆನ್ನಾಗಿ ಹಿಂಡ್ತಾ ಬರೋದು. ತುಂಬ ಸುಲಭ. ಇದೆಲ್ಲ ನಾವು ಮುಂಚೆ ಶಿಕ್ಷಣ ಪದ್ಧತಿಯಲ್ಲಿ ಕಲಿತಿದ್ದೀವಿ, ಆದರೆ ಈಗ ಮರ್ತು ಬಿಟ್ಟಿದ್ದೀವಿ ಅಷ್ಟೇ ನಾವು ಅಲ್ವಾ? ಹೇಗೆ ಮಾಡೋದು ನೋಡಿ. ಕಿವಿಯ ಕೆಳಭಾಗವನ್ನು ಹಿಡ್ಕೊಳ್ಳೋದು. ಹೀಗೆ ಹಿಡ್ಕೊಂಡು ಒಮ್ಮೆ ಉಸಿರು ತಗೊಳ್ಳೋದು, ಆಮೇಲೆ ಸ ಕೆಳಗಡೆ ಎಳೆಯೋದು, ಸ್ವಲ್ಪ ಮೇಲಕ್ಕೆ ಹೋಗೋದು, ರೀ, ಇನ್ನೂ ಸ್ವಲ್ಪ ಮೇಲಕ್ಕೆ, ಗ ಮೇಲಕ್ಕೆ, ಮ ಹಾಗೆ ಕೆಳಗೆ, ಪ ದ ನೀ ಸ ಸ ರೀ ಗ ಮ ಪ ದ ನೀ ಸ ರೀ ಗ ಮ ಪ ದ ನೀ ಸ ಸ ರೀ ಗ ಮ ಪ ದ ನೀ ಸ. ನೋಡಿ, ಹೀಗೆ ನಾವು ಸರಿಗಮ್ಮ ಪದನಿ ಸ ಹೇಳ್ತಾ ಕಿವಿಯನ್ನು ಹಿಂಡೋದಷ್ಟೇ ಕೆಲಸ. ಅಲ್ಲಿ ಅದನ್ನು ಫುಲ್ ಮಾಡಿ ಎಳೆದಾಗ ಏನಾಗುತ್ತೆ, ನಮ್ಮ ಕಿವಿಯ ಭಾಗದಲ್ಲಿ ಬಿಸಿಯಾದ ವಾತಾವರಣ ಉಂಟಾಗತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆದಾಗ, ಬಿಸಿಯಾದ ವಾತಾವರಣ ಉಂಟಾದಾಗ ನಮ್ಮ ತಲೆಯ ಭಾಗದ ಮಸ್ತಕದ ಭಾಗವನ್ನು ನಾವು ಗಮನಿಸಬೇಕು. ಇಲ್ಲಿ ಎಡಮೆದುಳು ಮತ್ತು ಬಲಮೆದುಳು, 2 ಮೆದುಳು ಭಾಗ ಇದೆ. ಅದೇ ನಮ್ಮ ಜ್ಞಾಪಕ ಶಕ್ತಿಯನ್ನು ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುವಂಥದ್ದು. ಇದರ ನಡುವೆ ಆಜ್ಞಾಚಕ್ರ ಇದೆ, ಅಲ್ಲಿ ಹೈಪೋಥಾಲಮಸ್ ಸಿಸ್ಟಮ್ ಇದೆ, ಮತ್ತು ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿ ಇದೆ. ಈ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಗ್ರಂಥಿಗಳು ಆ್ಯಕ್ಟಿವೇಟ್ ಆದರೆ ನಮ್ಮ ಜ್ಞಾಪಕ ಶಕ್ತಿ ಮತ್ತು ಮೆಮೊರಿ ರೆಕಾರ್ಡ್ ಕಂಪ್ಯೂಟರೈಸ್ಡ್ ಆಗುತ್ತೆ. ಅದೇ ಅಲ್ಲೇ ಇರೋದು. ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಇಡೀ ಶರೀರದ ಗ್ರಂಥಿಗಳನ್ನು, ಗ್ಲ್ಯಾಂಡ್ಸ್ಗಳನ್ನು, ನರಕೇಂದ್ರಗಳನ್ನು, ಮಾಂಸಖಂಡಗಳನ್ನು ಮತ್ತು ಶರೀರದ ಒಳಗಿರುವ ಅಗಾಧವಾದ ಶಕ್ತಿಯ ಒಂದು ಕೇಂದ್ರಗಳನ್ನು ನಾವು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಈ ಒಂದು ಕರ್ಣಮಾಲಾ ಚೈತನ್ಯ ಕ್ರಿಯೆ ಮಕ್ಕಳಿಗೆ ತುಂಬ ಶ್ರೇಯಸ್ಸನ್ನು ಕೊಡ್ತದೆ. ಅಂಥ ಒಂದು ವಿಶೇಷವಾದ ಅಭ್ಯಾಸ ಇದರಲ್ಲಿದೆ. ಇನ್ನೊಮ್ಮೆ ಸರಿಯಾಗಿ ನೋಡ್ಕೊಳ್ಳೋಣ. ಒಂದು ಸುತ್ತಿನ ಅಭ್ಯಾಸ ನೋಡೋಣ. ಸ ರೀ ಗ ಮ ಪ ದ ನೀ
ಒಂದು 6 ಬಾರಿಯೋ 9 ಬಾರಿಯೋ 12 ಬಾರಿಯೋ 24 ಬಾರಿಯೋ ಮಕ್ಕಳಿಗೆ ಖುಷಿ ಕೊಟ್ಟಷ್ಟು ಅದನ್ನು ನೀವು ಮಾಡಿಸ್ತಾ ಹೋದಂಗೆಲ್ಲ ಅವರು ತುಂಬ ಆ್ಯಕ್ಟಿವ್ ಆಗ್ತಾರೆ. ನಿದ್ರೆ ಹೊರಗೆ ಹೋಗ್ಬಿಡುತ್ತೆ, ನಿದ್ರೆ ಮೂಡ್ ಹೊರಗೆ ಹೋಗ್ತಾರೆ, ನಿದ್ರೆಯಿಂದ ಹೊರಗೆ ಬರ್ತಾರೆ, ಎಚ್ಚೆತ್ಕೊಳ್ತಾರೆ, ಓದಿನ ಕಡೆ ಗಮನ ಕೊಡ್ತಾರೆ. ಆಗ ಇಡೀ ಶರೀರ ಒಂದು ಕ್ರಿಯಾತ್ಮಕವಾದ ಚಟುವಟಿಕೆಯನ್ನು ಉಂಟು ಮಾಡಿಕೊಳ್ಳುತ್ತೆ. ಅಂತಹ ಒಂದು ಸಾಧನ ಈ ಕರ್ಣಮಾಲಾ ಚೈತನ್ಯ ಕ್ರಿಯೆ. ಇದು ಮಕ್ಕಳಿಗೆ ಬಹಳ ಅವಶ್ಯಕವಾಗಿ ನಾವು ಹೇಳ್ಕೊಡ್ಬೇಕು. ಇದರ ಮುಂದಿನ ಅಭ್ಯಾಸ ಏನು ನೋಡೋಣ. ಮಾಲಾ ಕ್ರಿಯೆ, ಬಸ್ಕೆ ಹೊಡೆಯೋದು, ಅರಿಕುಲೋಥೆರಪಿ ಅಂತ ಇದನ್ನು ಕರೀತಾರೆ. ಅಂದರೆ ಕಿವಿಯ ಭಾಗದ ಒಂದು ವಿಶೇಷ ಸ್ಥಿತಿಯನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು. ಇಲ್ಲಿ ಇದು ನಿಂತು ಮಾಡುವ ಅಭ್ಯಾಸ. ಹೇಗೆ ನೋಡಿ, ನಮ್ಮ ಕಾಲನ್ನು ನೇರವಾಗಿಟ್ಕೊಂಡು ಸ್ವಲ್ಪ ನೇರ ಇಡಿ, 1-1.5 ಅಡಿ ಅಂತರದಲ್ಲಿ ಸ್ವಲ್ಪ ದೂರ ಇಡಿ. 1.5 ಅಡಿ ಅಂತರದಲ್ಲಿ ದೂರ ಇರಲಿ, ಹತ್ತಿರ ಇರಬಾರ್ದು, ತುಂಬ ದೂರ ಇರಬಾರ್ದು. ಸಾಧಾರಣವಾಗಿ ಅವರು ನಿಂತ್ಕೊಳ್ಳಿಕ್ಕೆ ಸ್ವಲ್ಪ ಎಡಗಾಲನ್ನು ನೇರ ಇಟ್ಕೊಳ್ಳಿ, ಎಡಗಾಲ ನೇರ ಮಾಡಿ, ಎಸ್ ನೇರ ಇಟ್ಕೊಳ್ಳಿ. ಇಲ್ಲಿ ಈ ರೀತಿಯ ಸ್ಥಿತಿಯಲ್ಲಿ ನಿಂತು ಬಸ್ಕಿ ಹೊಡೆಯೋದು ಹೇಗೆ, ಮಾಲಾಕ್ರಿಯೆ ಹೇಗೆ ಮಾಡೋದು ನೋಡೋಣ ಅಲ್ವಾ. ಈಗ ನಮ್ಮ ಬಲ ಕೈ ಹೆಬ್ಬೆರಳು ಮತ್ತು ತೋರುಬೆರಳು, ಆ 2 ತೋರುಬೆರಳಿಂದ ಎಡ ಕಿವಿಯನ್ನು ಹಿಡ್ಕೊಳ್ಬೇಕು, ಲೆಫ್ಟ್ ಏರ್ ಅಲ್ವಾ. ಈ ಮೃದುವಾದ ಭಾಗ ಕೆಳಭಾಗದಲ್ಲಿರುತ್ತಲ್ಲ, ಈ ಮೃದುವಾದ ಭಾಗವನ್ನು ಹಿಡ್ಕೊಳ್ಳೋದು. ಆಮೇಲೆ ನಮ್ಮ ಎಡಗೈ ಹೆಬ್ಬೆರಳು ಮತ್ತು ತೋರುಬೆರಳಿಂದ ಬಲಗೈ ಕಿವಿಯನ್ನು ಹಿಡ್ಕೊಳ್ಳೋದು ಕೆಳಭಾಗದಲ್ಲಿ ಹೀಗೆ. ಇಲ್ಲಿ ಮುಂದ್ಗಡೆ ಮೊಣಕೈಗಳು ಮುಮ್ಮುಖದಲ್ಲಿರುತ್ತೆ. ಈ ಸ್ಥಿತಿಯಲ್ಲಿ ಒಂದು ಗುರುವಿನ ಮಂತ್ರವನ್ನು ಹೇಳಬೇಕು. ಯಾಕಂದರೆ ಗುರಿ ಇಲ್ಲದೆ ನಾವು ಏನನ್ನೂ ಸಾಧನೆ ಮಾಡಲಿಕ್ಕಿಲ್ಲ, ಗುರು ಇಲ್ಲದೆ ನಾವು ಏನನ್ನೂ ಕಲೀಲಿಕ್ಕಿಲ್ಲ. ಹಾಗಾದರೆ ಗುರುವಿನ ಪಾತ್ರ ಬಹಳ ಮುಖ್ಯ ವಿದ್ಯಾಭ್ಯಾಸದಲ್ಲಿ ಅಲ್ವಾ. ಹಾಗಾಗಿ ಆ ಗುರುವಿನ ಒಂದು ಸ್ಮರಣೆ ಮಾಡ್ತಾ ಈ ಒಂದು ಕ್ರಿಯೆಯನ್ನು ಮಾಡಿದಾಗ ಏನಾಗುತ್ತೆ, ಶರೀರದ ಎಲ್ಲ ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ. ಹೇಗೆ ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹೀಗೆ ಮಂಡಿ ಮಡಚಿ ನಾವು ವಿತೌಟ್ ಚೇರ್ ಕೂತ್ಕೊಳ್ತೇವಲ್ವಾ, ಕುರ್ಚಿಯಲ್ಲಿ ಕುಳಿತುಕೊಳ್ಳುವ ಒಂದು ಹಂತಕ್ಕೆ ಕೂತ್ಕೊಳ್ಬೇಕು. ಮೊದಲನೇ ಒಂದು ಕ್ರಮ ನೋಡೋಣ ಈಗ ಹೇಗೆ ಅಂತ. ಓಂ ಶ್ರೀ ಗುರುಭ್ಯೋ ನಮಃ. ನೋಡಿ, ಮಂಡಿಯ ನೇರ ಕೆಳಬನ್ನಿ. ಈ ಇಷ್ಟಕ್ಕೆ ಇರಬೇಕು, ಇದರಿಂದ ಕೆಳಗೆ ಹೋಗಬಾರ್ದು, ಮೇಲಕ್ಕೆ ಇರಬಾರ್ದು. ಉಸಿರು ತಗೊಳ್ತಾ ಮೇಲೆ ಬನ್ನಿ. ಓಂ ಶ್ರೀ ಗುರುಭ್ಯೋ ನಮಃ. 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 ಎಸ್ ನೋಡಿ, ಇದನ್ನು ಮಾಡುವಾಗ ನಾವು ಏನು ಮಾಡ್ತೀವಿ, ಕೆಲವೊಂದು ಸಣ್ಣ ತಪ್ಪು ಮಾಡ್ತೀವಿ. ಹೇಗೆ ನೋಡಿ, ಇದನ್ನು ಮಾಡಿದಾಗ ಈ ಮಂತ್ರವನ್ನು ಹೇಳೋದು ಯಾಕೆ, ನಾವು ಗುರುವಿನ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ಶಾರೀರಿಕವಾಗಿ, ಮಾನಸಿಕವಾಗಿ ಮತ್ತು ನಮ್ಮ ದೈವೀಭೂತರಾಗಿ, ಅಂದರೆ ಪ್ರಾರ್ಥನೆಯ ಮೂಲಕ ಈ ಒಂದು ಆಧ್ಯಾತ್ಮಿಕವಾಗಿ ಈ ಒಂದು ಅಭ್ಯಾಸವನ್ನು ಮಾಡಿದಾಗ ನಮಗೆ ಒಂದು ಒಳ್ಳೆಯ ಭಾವನೆ ಕ್ರಿಯೇಟ್ ಆಗುತ್ತೆ ಅಲ್ಲಿ. ನೋಡಿ, ಈಗ ಮಾಡುವಾಗ ನಾವು ಏನು ಮಾಡ್ತೀವಿ, ಕಾಲು ಮಂಡಿ ಮಡ್ಚೋದು ಬದಲು ಮುಂದಕ್ಕೆ ತಲೆಯನ್ನು ಹೀಗೆ ಕೊಡ್ತೀವಿ, ಹೀಗೆ ಬಗ್ತೀವಿ, ಹೀಗೆ ಇನ್ನೂ ಸ್ವಲ್ಪ ಬಗ್ಗೆ ಹೀಗೆ ಬಗ್ಬಾರ್ದು ಆಯಿತಾ. ಇದು ಶರೀರ ನೇರ ಇರಬೇಕು, ನೇರ ಬನ್ನಿ ನೇರ ಇರಬೇಕು. ಕೇವಲ ಮಂಡಿ ಕಡೆಗೆ ಗಮನ ಕೊಡಬೇಕು, ಮಂಡಿಯನ್ನು ಮಡಚಬೇಕಷ್ಟೇ. ನೋಡಿ, ನೇರವಾಗಿ ಓಂ ಶ್ರೀ ಗುರುಭ್ಯೋ ನಮಃ ಹೀಗೆ. ತಪ್ಪು ಮಾಡಿ ತೋರಿಸಿ. ಓಂ ಶ್ರೀ ಹೀಗೆ ಬಗ್ಬಾರ್ದು ಆಯಿತಾ. ಇದು ತಪ್ಪು ಕ್ರಮ, ಇದು ಮಾಡಬಾರ್ದು. ಮಾಡುವಾಗ ಆಗತ್ತೆ ಇದು, ಅದನ್ನು ಸರಿಪಡಿಸ್ಬೇಕು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ವೆರಿ ಗುಡ್. ಹೀಗೆ ಒಂದು 12 ಬಾರಿ, 24 ಬಾರಿ, 48 ಬಾರಿ ನಿಮಗೆ ಇದನ್ನು ನೋಡಿದ ತಕ್ಷಣ ನೆನಪಾಗತ್ತೆ. ಒಂದು 30 ಅಥವಾ 50 ವರ್ಷದ ಕೆಳಗಿನ ಹಿಂದಿನ ಶಿಕ್ಷಣವನ್ನು ನೆನಪು ಮಾಡಿಕೊಂಡಾಗ ಮಕ್ಕಳೇನಾದ್ರು ತಪ್ಪು ಮಾಡಿದರೆ ಶಾಲೆಯಲ್ಲಿ ಈ ಶಿಕ್ಷೆಯನ್ನು ಕೊಡ್ತಾಯಿದ್ರು. ಉಟ್ಬೈ ಸುಡಿಲಿ ಕೇಳ್ತಾಯಿದ್ರು, ಕಿವಿ ಹಿಂಡಿ ಈ ರೀತಿ. ಯಾಕಂದರೆ ಅವರು ಈ ಅಭ್ಯಾಸವನ್ನು ಮಕ್ಕಳಿಗೆ ಶಿಕ್ಷೆ ಆಗಿರುತ್ತೆ, ಆದರೆ ಶಿಕ್ಷಕರಿಗೆ ಇದು ಒಳ್ಳೆಯ ಪಾಠ ಆಗಿರುತ್ತೆ. ಅಂದರೆ ಅವರನ್ನು ಎಚ್ಚರಿಸಲಿಕ್ಕೆ ಅಥವಾ ಅವರಲ್ಲಿರುವ ಬುದ್ಧಿಯನ್ನು ಹೆಚ್ಚು ಮಾಡಲಿಕ್ಕೆ ಶಿಕ್ಷಕರು ಒಂದು ವೈಜ್ಞಾನಿಕವಾಗಿ ಈ ಅಭ್ಯಾಸಗಳನ್ನು ಮುಂಚೆ ಹೇಳ್ಕೊಡ್ತಾಯಿದ್ರು. ಇವತ್ತಿನ ಶಿಕ್ಷಣದಲ್ಲಿ ಅದಿಲ್ಲ. ಯಾಕಂದರೆ ಆವಾಗ ಒಂದು ಮಾರಲ್ ಎಜುಕೇಷನ್ ಅಂತ ಇತ್ತು. ಅಂದರೆ ನಮಗೆಲ್ಲ ಹೇಗಿರಬೇಕು, ಹೇಗೆ ಕಲಿಬೇಕು, ನಮ್ಮ ಜೀವನ ಶೈಲಿಯನ್ನು ಹೇಗೆ ಇಟ್ಕೊಳ್ಬೇಕು, ಹಾಗೆ ಒಂದು ವಿಶೇಷವಾದ ವಿದ್ಯಾಭ್ಯಾಸದ ಜೊತೆಗೆ ಅದನ್ನೆಲ್ಲ ಕೊಡ್ತಾಯಿದ್ರು. ಇವತ್ತು ಅದೆಲ್ಲ ಮಾಯವಾಗಿಬಿಟ್ಟಿದೆ. ಹಾಗಾಗಿ ಇದನ್ನು ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಸ್ಬೇಕು. ಯಾವುದು? ಮಾಲಾ ಕ್ರಿಯೆ. ಸರಿ, ಇದಾದ ಮೇಲೆ ಮುಂದಿನ ಹಂತಕ್ಕೆ ಹೋಗೋಣ. ಮಕ್ಕಳಿಗೆ
ಬಹಳ ಧಾವಂತದ ಬದುಕಿರುತ್ತೆ. ಯಾಕಂದರೆ ಇಷ್ಟು ಗಂಟೆ ಶಾಲೆ ಹೋಗಬೇಕು, ಇಷ್ಟು ಬೆಳಗ್ಗೆ ಸಂಜೆ ಬಂದ ತಕ್ಷಣ ಹೋಮ್ವರ್ಕ್ ಮಾಡಬೇಕು, ಹೋಮ್ವರ್ಕ್ ಮಾಡಿಕೊಂಡು ಬೆಳಗ್ಗೆ ಮತ್ತೆ ಶಾಲೆಗೆ ಹೋಗಬೇಕು. ಹಾಗೆ ಅವರದ್ದು ಕೂಡ ಒಂದು ರೀತಿಯ ಧಾವಂತದ ಬದುಕಿರುತ್ತೆ. ಆ ಪೇರೆಂಟ್ಸ್ ಜೊತೆಗೆ ಅವರು ಕೂಡ ತುಂಬ ಏನು ಫಾಸ್ಟ್ ಲೈಫಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಮಕ್ಕಳಿಗೆ ಸ್ವಲ್ಪ ಉಸಿರಾಟದ ಅಭ್ಯಾಸವನ್ನು ಹೇಳ್ಕೊಡ್ಬೇಕು, ಮತ್ತು ಮೆಡಿಟೇಷನ್ ಹೇಳ್ಕೊಡ್ಬೇಕು. ಅಂದರೆ ಧ್ಯಾನದ ಸ್ಥಿತಿ. ಅಂದರೆ ನಮ್ಮ ಉಸಿರಾಟ ಹೇಗಿರಬೇಕು, ದೀರ್ಘತರವಾಗಿರಬೇಕು. ಸಾಮಾನ್ಯವಾಗಿ ಉಸಿರಾಟ ಅಂತ ನಾವು ಅಂದಾಗ ನೀವು ಗಮನಿಸ್ಬೋದು, ಬೆಕ್ಕಿನ ಉಸಿರಾಟ ಗಮನಿಸಿದ್ದೀರಿ, ನಾಯಿಯ ಉಸಿರಾಟವನ್ನು ಗಮನಿಸಿದ್ದೀರಿ, ಮೊಲದ ಉಸಿರಾಟವನ್ನು ಗಮನಿಸಿದ್ದೀರಿ, ಹಾಗೆ ಆಮೆಯ ಉಸಿರಾಟವನ್ನು ಗಮನಿಸಿದ್ದೀರಿ, ಆನೆಯ ಉಸಿರಾಟವನ್ನು ಗಮನಿಸಿದ್ದೀರಿ ನೀವು. ಇದರಲ್ಲಿ ಏನು ವ್ಯತ್ಯಾಸ ಇದೆ ನೋಡಿ. ಆಮೆಗಳು 400 ವರ್ಷ ಬದುಕ್ತವೆ, ಆನೆಗಳು 300-400 ವರ್ಷ ಬದುಕ್ತವೆ ಅಲ್ವಾ. ಆದರೆ ಈ ಬೆಕ್ಕು, ನಾಯಿ, ಮೊಲಗಳು ಎಷ್ಟು ವರ್ಷ ಬದುಕುತ್ತೆ? 6-8 ವರ್ಷ ಅಲ್ವಾ. ಭಾಳ ಅಂದರೆ ನಾಯಿಗಳು ಒಂದು 12 ವರ್ಷ ಬದುಕ್ಬೋದು. ಯಾಕೆ? ಅವದ್ದೆಲ್ಲ ಏನಾಗಿರುತ್ತೆ, ಸ್ವ್ಯಾಲೋ ಬ್ರೀದಿಂಗ್ ಇರುತ್ತೆ, ಅಂದರೆ ಫಾಸ್ಟ್ ಬ್ರೀದಿಂಗ್ ಇರುತ್ತೆ. ಯಾರದ್ದು ದೀರ್ಘತರವಾದ ಉಸಿರಾಟ ಇರುತ್ತೋ ಅವರು ತುಂಬ ಕಾಲ ಬದುಕ್ತಾರೆ. ಇವಾಗೆಲ್ಲ ನಮಗೆಲ್ಲ 100 ವರ್ಷ ಇತ್ತು, 100 ವರ್ಷ 110 ವರ್ಷ ಬದುಕ್ತಾ ಇದ್ವಿ. ಇವತ್ತು ಏನಾಗಿದೆ, ನಾವು 60 ವರ್ಷ 70 ವರ್ಷಕ್ಕೆ ಮುಗಿಸ್ತಾ ಇದ್ದೀವಿ ನಮ್ಮ ಜೀವನವನ್ನು ಅಲ್ವಾ. ಯಾಕೆ? ನಮ್ಮ ಈ ಧಾವಂತದ ಬದುಕು. ಹಾಗಾಗಿ ಈ ದೀರ್ಘ ಉಸಿರಾಟದ ಒಂದು ಹಂತ ಇದೆಯಲ್ಲ, ಮಕ್ಕಳಿಗೆ ತುಂಬ ಉಪಯೋಗವನ್ನು ಕೊಡುತ್ತೆ. ಅವರ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡುತ್ತೆ, ಸಮಾಧಾನವಾಗಿ ಪಾಠ ಕೇಳಲಿಕ್ಕೆ, ಏಕಾಗ್ರತೆಯಿಂದ ಪಾಠ ಕೇಳಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ನಿಧಾನವಾಗಿ ಉಸಿರಾಟವನ್ನು ಹೇಳ್ಕೊಡ್ಬೇಕು. ಮೂಗಿನ ಹೊಳ್ಳೆಯಿಂದ ನಿಧಾನ ಉಸಿರು ತಗೊಳ್ಳೋದು, ಹೊಟ್ಟೆಯಲ್ಲಿ ಗಾಳಿ ತುಂಬೋದು. ಹಾಗೆ ಹೊಟ್ಟೆಯಲ್ಲಿ ಗಾಳಿ ತುಂಬಿದ ತಕ್ಷಣ ಅಲ್ಲಿಂದ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಹೊರಗಡೆ ಹಾಕೋದು. ಅದಕ್ಕೊಂದು ಸಣ್ಣ ಪಾಠ, ಸಮಾಧಾನವಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳೋದು, ಬೆನ್ನು ನೇರವಾಗಿ ಇಟ್ಕೊಳ್ಳೋದು, ಕೈಗಳಲ್ಲಿ ಚಿನ್ಮುದ್ರೆ ನೋಡಿ. ಈ ಮುದ್ರೆ ಚಿನ್ಮುದ್ರೆ ಇದೆಯಲ್ವ, ಹೆಬ್ಬೆರಳು ಮತ್ತು ತೋರುಬೆರಳು, ಈ ಮುದ್ರೆ ಬಹಳ ಅವಶ್ಯಕವಾಗಿ ಮಕ್ಕಳು ಬೇಕು. ಯಾಕಂದರೆ ಇದು ಏಕಾಗ್ರತೆಯನ್ನು ವೃದ್ಧಿಸುವ ವಿಶೇಷವಾದ ಮುದ್ರೆ. ಈ ಮುದ್ರೆಯನ್ನು ಒಂದು 10-20 ನಿಮಿಷಗಳ ಕಾಲ ಹೀಗೆ ಇಟ್ಕೊಂಡ್ರೆ ಬೇಗ ಪ್ರಗತಿಯನ್ನು ಸಾಧಿಸ್ಬೋದು. ಅದಕ್ಕೆ ಬಹಳ ಹೊತ್ತು ಇಟ್ಕೊಳ್ಳಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು, ನೀವು ಒಂದು ಟೇಪ್ ಸುತ್ಕೋಬೇಕು. ಈ ಮೆಡಿಕಲ್ ಶಾಪ್ಗಳಲ್ಲಿ ಪೇಪರ್ ಟೇಪ್ ಅಂತ ಸಿಕ್ಕುತ್ತೆ, ಅದು ಅಂಟಲ್ಲ, ಬೇಗ ಚೆನ್ನಾಗಿರುತ್ತೆ ಅದು. ಅದನ್ನು ತೊಗೊಂಡು ಇಲ್ಲಿ ಹೀಗೆ ಬ್ಯಾಂಡೇಜ್ ಮಾಡಬೇಕು. ಇಟ್ಟು ಸುಮ್ಮನೆ ಅವರು ಮನೆಯಲ್ಲಿ ಕೂತಿರ್ತಾರೆ, ಆಟ ಆಡ್ತಿರ್ತಾರೆ, ಓದ್ತಿರ್ತಾರೆ, ಸುಮ್ಮನೆ ಕಾಲಹರಣ ಮಾಡ್ತಾರೆ. ಆ ಟೈಮಲ್ಲಿ ಬೆಳಗ್ಗೆ, ಸಾಯಂಕಾಲ, ಮಧ್ಯಾಹ್ನ, ಅವರು ರಾತ್ರಿ ಮಲಗೋ ಮುಂಚೆ ಒಂದು 15-20 ನಿಮಿಷ ಈ ಮುದ್ರೆಯನ್ನು ಹಾಕಿಸಿ ಅವ್ರಿಗೆ ಎರಡೂ ಕೈಯಲ್ಲಿ ಇಲ್ಲಿ ಬ್ಯಾಂಡೇಜ್ ಹಾಕ್ಬಿಟ್ಟು ಹಾಕ್ಸ್ರಿ. ಅವ್ರು ನೋಡಿ ಬೆಳಗ್ಗೆ ಎಷ್ಟು ಆ್ಯಕ್ಟಿವ್ ಆಗ್ತಾರಂತ. ಅಂದರೆ ಇದು ಜ್ಞಾನ ಮುದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಮಕ್ಕಳ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಗೆ, ಅವರ ಶ್ರೇಯಸ್ಸಿಗಾಗಿ ಏನೆಲ್ಲ ಅಭ್ಯಾಸಗಳನ್ನು ಮಾಡ್ಬೋದು ಯೋಗ ಕ್ರಿಯೆಗಳಲ್ಲಿ ಅನ್ನೋದನ್ನು ನೋಡಿದ್ದೀರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗುವಂಥ ಯೋಗಾಭ್ಯಾಸಗಳನ್ನು ನೋಡೋಣ. ಅಲ್ಲಿವರೆಗೆ ನಮಸ್ಕಾರ, ಶುಭವಾಗಲಿ, ನಮಸ್ಕಾರ.